ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿ ಸುಮಾರು ಹೊತ್ತುಗಳಾಗಿದೆ. ಬಟ್ ಇವಾಗ ನಾವು ನಿದ್ದೆಯಿಂದ ಎದ್ದು ಇವಾಗ ನೋಡ್ತಾ ಇದ್ದೀವಿ. ಆ್ಯಂಡ್ ರಿವ್ಯೂ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಪ್ರೊಮೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಪ್ರೊಮೋದ ಒಂದು ಕ್ಯಾಪ್ಷನ್ ನಿಮ್ಮ ಪ್ರಕಾರ ಯಾರ ಪಾಪದ ಕೊಡ ತುಂಬಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಸುದೀಪ್ ಅವ್ರ ಕಡೆಯಿಂದ. ಆ್ಯಂಡ್ ಯಾರ ಪಾಪದ ಕೊಡ ತುಂಬಿದೆ ಅನ್ನೋದನ್ನ ಚೂಸ್ ಮಾಡಿ. ಅವರಿಗೆ ಮೇ ಬಿ ಅಲ್ಲಿ ಒಂದು ಏನು ನೀರು ಇಟ್ಟಿದ್ದಾರೆ. ಅದನ್ನ ನೀರನ್ನ ಅವರ ಒಂದು ಬೌಲ್ ಒಳಗಡೆ ಹಾಕಬೇಕಾಗತ್ತೆ. ಅದರಲ್ಲಿ ಏನಾದರೂ ಮೇ ಬಿ ಚಟುವಟಿಕೆಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ ಇರ್ಬೋದು ಅಂತ ಅನಿಸುತ್ತೆ. ಓಕೆ, ಇದೇ ರೀತಿಯಲ್ಲಿ ಒಂದು ಬಿಗ್ ಅಪ್ಡೇಟ್ ಕೂಡ ಇದೆ. ಅದನ್ನು ಈ ಒಂದು ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಏನು ಅನ್ನೋದನ್ನು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಗಿಲ್ಲಿ ವರ್ಸಸ್ ರಜತ್ ಒಂದು ಫೈಟ್ ಕೂಡ ನಡೀತಾ ಇದೆ. ಅಂದರೆ ಮಾತಿನ ಫೈಟ್ ಅಷ್ಟೇ. ಆ್ಯಂಡ್ ಇಷ್ಟು ದಿನ ಅಂದ್ಕೊಂಡಿದ್ದ ಮೇ ಬಿ ರಜತ್ ಗಿಲ್ಲಿ ಜೊತೆಗೇ ನಿಂತ್ಕೊಂಡು ಕೆಲವ್ರನ್ನಲ್ಲಿ ಅಲ್ಲಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದ. ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ. ಲಾಸ್ಟ್ ಸೀಸನಲ್ಲೂ ಕೂಡ ಅಷ್ಟೇ, ಕೆಲವ್ರನ್ನ ಇಟ್ಕೊಂಡು ಕೆಲವ್ರನ್ನ ಅಲ್ಲಾಡಿಸ್ಬೇಕು ಅಂದ್ಕೊಂಡ. ನನ್ನ ಪ್ರಕಾರ ನಮ್ಮ ತ್ರಿವಿಕ್ರಮು ಕೆಲವ್ರನ್ನ ಜೊತೆ ಸೇರಿಕೊಂಡು ಹನುಮಂತನ ಅಲ್ಲಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ರಜತ್. ಅದೇ ಒಂದು ಗೇಮ್ ಸ್ಟ್ರಾಟಜಿನ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಗಿಲ್ಲಿನ ಇಟ್ಕೊಂಡು ಇಲ್ಲಿ ಅಶ್ವಿನಿ ಅವ್ರನ್ನ ಆ್ಯಂಡ್ ಕೆಲವ್ರನ್ನೆಲ್ಲ ಹೊಡೆದಾಕಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾನೆ. ಬಟ್ ಇಲ್ಲಿ ತ್ರಿವಿಕ್ರಮ್ ಅಲ್ಲ ಗಿಲ್ಲಿ ಇರೋವಂಥದ್ದಲ್ಲಿ. ಗಿಲ್ಲಿನ ಯಾವ ರೀತಿಯಲ್ಲಿ ಅವನು ಏನೇನು ಮ್ಯಾನ್ಪ್ಯುಲೇಟ್ ಮಾಡ್ಲಿಕ್ಕೆ ನೋಡ್ದ ಅಂತ ನಮಗೆಲ್ಲ ಗೊತ್ತಿದೆ. ಕೆಲವು ವಿಚಾರದಲ್ಲಿ ಹೊಗಳ್ಕೊಂಡು, ಕೆಲವು ವಿಚಾರದಲ್ಲಿ ಅವ್ನು ಸಪೋರ್ಟ್ ತೊಗೊಂಡು. ಮೊನ್ನೆ ನಾಮಿನೇಷನ್ ವಿಚಾರದಲ್ಲೂ ಕೂಡ ಅಷ್ಟೇ, ಗಿಲ್ಲಿ ಆಗಿದ್ರೆ ನಾನು ತಟ್ಬಿಟ್ಟು ಹೇಳ್ತಾ ಇದ್ದೆ, ಹಂಗೇನೋ ನಾನು ಮಾತಾಡ್ದೆ. ಮೇ ಬಿ ಅದು ಗಿಲ್ಲಿಗೆ ಟಚ್ ಆಗಿದೆ ಅಂತ ಅನಿಸುತ್ತೆ. ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅದು ಕಿಚನ ಪಂಚಾಯತಿನಲ್ಲಿ ಅದು ಮಾತು ಬಂತು ಹಂಗೆ ನೋಡೋಕೆ ಹೋದರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಗಿಲ್ಲಿ ಇವಾಗ ಅರ್ಥ ಮಾಡ್ಕೊಂಡಿದ್ದಾನೆ, ಇವನ್ನೆಲ್ಲೋ ನನ್ನನ್ನೇ ಯೂಸ್ ಮಾಡ್ಕೊಂಡು ಏನೋ ಮಾಡ್ಲಿಕ್ಕೆ ಬಂದವನೇ ಅಂದ್ಕೊಂಡು. ಇವಾಗ ಇವನಂತೂ ನನಗೆ ಯಾಕೋ ನನ್ನ ವಿರುದ್ಧ ಬರಲ್ಲ, ಅದಕ್ಕೋಸ್ಕರ ನಾನೇ ಹೋಗೋಣ ಅನ್ನೋ ರೀತಿಯಲ್ಲಿ ಕೆಲವೊಂದನ್ನ ರೀಸನ್ಗಳನ್ನು ಇಟ್ಕೊಂಡು, ವಿತೌಟ್ ರೀಸನ್ ಹೋಗಿಲ್ಲ ಅವನು, ವಿತ್ ರೀಸನ್ನೇ ಕೌಂಟ್ರುಗಳು ಕೊಡ್ತಾ ಇರೋಂಥದ್ದು ಗಿಲ್ಲಿ. ಅದು ನೋಡಿ ಖುಷಿ ಆಯ್ತು ನನಗೆ. ಒಂದು ಕಂಫರ್ಟ್ ಝೋನಲ್ಲಿ ಹೋಗಿ ಕುತ್ಕೊಳ್ಳೋದಕ್ಕಿಂತ ಈ ರೀತಿಯಲ್ಲಿ ಅವನ್ನ ಒಂಥರ ಈ ಅಪೋಸಿಟ್ ಕ್ಯಾರೆಕ್ಟರಾಗಿ ನೋಡ್ಕೊಂಡೇ ಆಡೋವಂಥದ್ದು ನನ್ನ ಪ್ರಕಾರ ಕರೆಕ್ಟು ಅಂತ ಅನಿಸುತ್ತೆ. ಯಾಕಂದರೆ ಅವನು ಹೆವಿ ಬಿಲ್ಡಪ್ಗಳು ತೊಗೊತಿದ್ದಾನೆ. ಆ ಬಿಲ್ಡಪ್ಗಳನ್ನು ಮಡಚಿ ತಿರ್ಗಿ ಅವನಿಗೆ ಕೊಡುವಂಥದ್ರಲ್ಲಿ ಒಂದು ಅರ್ಥ ಇದೆ ಅಂತ ನನಗನ್ಸುತ್ತೆ. ಅದು ಕಂಟಿನ್ಯೂ ಮಾಡಿ ಗಿಲ್ಲಿ ಅಂತ ನನಗನ್ಸುತ್ತೆ. ಯಾರೇ ಬರಲಿ ಏನೇ ಇರಲಿ, ಯಾರು ತಪ್ಪಾಗಿ ಆಡ್ತವ್ರೆ ಅಥವಾ ಯಾರು ಅಗೇನೆಸ್ಟಾಗಿ ಬಂದಿದ್ದಾರೆ ಅವ್ರನ್ನ ಮನೆಯಿಂದ ಆಚೆ ಹಾಕುವಂಥದ್ದು ನನ್ನ ಪ್ರಕಾರ ಬೆಟರ್. ಓಕೆ, ಇನ್ನು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ಅಲ್ಲಿ ನೀವು ಸುದೀಪ್ ಸರ್ ಹೇಳ್ತಾರೆ ನಿಮ್ಮ ಪ್ರಕಾರ ಯಾರೋ ಒಂದು ಪಾಪದ ಕೊಡ ತುಂಬಿದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಇದು ಮಾಡಿ ಅಂತ. ಟಾಸ್ಕ್ ಕೂಡ ನಡೀತಾ ಇದೆ. ಅಲ್ಲಿ ಕೆಲವರಿಗೆ ಆ ಒಂದು ಬೌಲಲ್ಲಿ ನೀರು ಮೀನ್ಸ್ ಅದು ಬ್ಲ್ಯಾಕ್ ಕಲರ್ ವಾಟರ್ ಏನಿದೆಲ್ಲ ಅದನ್ನ ಹಾಕ್ತಾ ಇದ್ದಾರೆ. ಅಂಡ್ ಈ ಪ್ರೋಮೋದ ಹೈಲೈಟ್ ಮಾಡಿರುವಂಥದ್ದು ಅದೇ ನಮ್ಮ ಗಿಲ್ಲಿ ಆ್ಯಂಡ್ ರಜತ್ ಅವರೇ ಮಾಡಿರುವಂಥದ್ದು. ಗಿಲ್ಲಿ ಹೇಳ್ತಿರುವಂಥದ್ದು ಏನು ಅಂತಂದ್ರೆ, ರಜತ್ ಅಣ್ಣಗೆ ಹಾಕ್ತೀನಿ, ಮಾತಿಗೂ ಅರ್ಧ ಜನಕ್ಕೆ ಗೇಮ್ ಟಾಸ್ಕ್ ಬುಕ್ ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ಆ ಥರ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಾದಮೇಲೆ ರಜತ್ ಹೇಳುವಂಥದ್ದು ಅಂದರೆ ರಜತ್ ಆದ್ರಾಗಿರ್ಬೋದು, ಚೈತ್ರ ಆದ್ರಾಗಿರ್ಬೋದು, ಬಂದಾಗಿಂದ ಅದೇ ಹೇಳ್ತಿದ್ದಾರೆ, ನಿಮಗೆ ಗೇಮ್ ಅರ್ಥ ಆಗ್ತಾ ಇಲ್ಲ. ಇವನು ಹೇಳ್ತಾನೆ ಟಾಸ್ಕ್ ಬುಕ್ ಅರ್ಥ ಆಗಿಲ್ಲ ಅಂತ ಇವನು ಹೇಳ್ತಾನೆ. ಅವಳು ಹೇಳ್ತಾಳೆ ನಿಮಗೆ ರೀಸನ್ಗಳು ಕೊಡೋಕೆ ಬರಲ್ಲ, ನಿಮಗೆ ಸೀರಿಯಸ್ನೆಸ್ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಾಳೆ. ಇವ್ರದ್ದು ಹೆವಿ ಬಿಲ್ಡಪ್ಗಳಾಗಿದೆ. ನಮಗೂ ಕೇಳಿ 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 ಸಾಕಾಗಿ ಹೋಗಿದೆ. ಇವರು ಒಂದು ಸೀಸನಲ್ಲಿ ಒಳಗಡೆ ಆಡಿರ್ಬೋದು, ಆಡಿಯನ್ಸ್ಗಳು 12 ಸೀಸನ್ ನೋಡ್ಕೊಂಡು ಬಂದಿದ್ದಾರೆ. ಓಕೆ, ಅವ್ರಿಗೆ ನೀವು ಬುದ್ಧಿ ಮಾತು ಹೇಳಲಿಕ್ಕೆ ಬರಬೇಡಿ. ಅದೇ ಸೇಮ್ ಡೈಲಾಗು, ಸೇಮ್ ಪ್ಯಾಟರ್ನ್ ಆಗಿರುವಂಥ ಮಾತುಗಳನ್ನೇ ಆಡ್ತಿದ್ದಾರೆ ಬಿಟ್ಟರೆ ಇನ್ನೇನು ಇಲ್ಲ. ಗೇಮ್ ಟಾಸ್ಕ್ ಅರ್ಥ ಆಗಿದೆ, ಎಲ್ಲ ಆಗಿದೆ, ಇವ್ರಿಗೆ ಅರ್ಥ ಆಗಲ್ಲ ಅಂತಾರೆ. ಮೊನ್ನೆ ಅದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನು ಮಾತಾಡಬೇಕು, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ ಇವ್ನಿಗೆ ರಜತ್ಗೆ ಅರ್ಥ ಆಗಿಲ್ಲ. ಅದನ್ನು ಉಸ್ತುವಾರಿ ಹೇಗೆ ಮಾಡಬೇಕು ಅಂತ ಅವಳಿಗೆ ಗೊತ್ತಾಗಿಲ್ಲ, ಉಸ್ತುವಾರಿ ಸ್ಪೆಷಲಿಸ್ಟು. ಇವಾಗ ಬಂದುಬಿಟ್ಟು ಇವ್ರಿಗೆ ಸೀಸನ್ 12 ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಬರೀ ಅದನ್ನೇ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಕೊಟ್ಟವನೇ ಗಿಲ್ಲಿ ನನ್ನ ಪ್ರಕಾರ ಅಲ್ಲಿ. ಅದಾದಮೇಲೆ ರಜತ್ ಹೇಳ್ತಾನೆ, ಗಿಲ್ಲಿನ ನಾನು ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ, ಬಿಕಾಸ್ ಇವ್ನು ಟಾಸ್ಕ್ ಆರ್ಡ್ರಿಗೆ ಹೇಳಿರುವಂಥದ್ದು ನಾನು, ನೀವು ಟಾಸ್ಕೇ ಆಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಟಾಸ್ಕೇ ಆಡಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಸರಿಯಲ್ಲ. ಟಾಸ್ಕ್ ಆಡಿದ್ದಾನೆ, ಕೆಲವು ವಿಚಾರದಲ್ಲಿ ಇನ್ನೊಂಚೂರು ಸೀರಿಯಸ್ ಆಗಿರಬೇಕಾಗಿತ್ತು ಅಥವಾ ಇನ್ನೊಂಚೂರು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿತ್ತು ಅಂತ ಒಪ್ಕೋತೀನಿ. ಬಟ್ ಟಾಸ್ಕೇ ಆಡಿಲ್ಲ, ನಾನು ಟಾಸ್ಕ್ ಆಡೋರಿಗೆ ಹೇಳಿದ್ದೀನಿ ಅನ್ನೋದು ಇದೊಂದು ಸ್ವಲ್ಪ ಅದು ಜಾಸ್ತಿ ಅದೇ ಡಿ ಗಂಚಲಿ ಅಂತಾರಲ್ಲ. ಆ ಥರದ ಅಂತ ನನಗನ್ಸುತ್ತೆ. ಅದಾದಮೇಲೆ ಗಿಲ್ಲಿ ಕೂಡ ಕೌಂಟ್ರ್ ಕೊಟ್ಟ ಅಲ್ಲಿ. ಅಣ್ಣ ನಾನು ಆಡಿರೋ 10ರಲ್ಲಿ 8 ಟಾಸ್ಕ್ ಗೆದ್ದಿದ್ದೀನಿ ಅಣ್ಣ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಆದರೆ ಇವರು ಮೊದಲೇ ಒಂದು ಟಾಸ್ಕಲ್ಲಿ ಟಾಸ್ಕಲ್ಲಿ 1 ಬಾಲ್ ಕೂಡ ಹಾಕ್ದೇನೆ ಆಚೆ ಹೊಂಟೋಗ್ಬಿಟ್ರು ಅನ್ನೋ ರೀತಿಯಲ್ಲಿ ಹೇಳ್ದ ಅವನು. 10 ಟಾಸ್ಕು ಆಮೇಲೆ 8 ಟಾಸ್ಕ್ ಗೆದ್ದಿದ್ದು ಯಾವುದು ಅಂತ ನನಗೂ ಕೂಡ ಅರ್ಥ ಆಗಿಲ್ಲ. ಅವ್ನು ಮೇ ಬಿ ಒಂದೊಂದು ರೌಂಡ್ ಲೆಕ್ಕದಲ್ಲಿ ತೊಗೊಂಡಿದ್ದಾನೆ ಅಂತ ಅನ್ಸುತ್ತೆ. ಆ ಒಂದು ಲೆಕ್ಕದಲ್ಲಿ ಅವನು 8ರಲ್ಲಿ ಗೆದ್ದಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅದು ಯಾವುದೋ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಬಟ್ ಇದನ್ನು ಬಿಟ್ಟು ಅಲ್ಲಿ ಮೊದಲನೇ ಟಾಸ್ಕಲ್ಲೇ ಆಡೋಕ್ಕಾಗ್ದೇನೆ, 1 ಬಾಲು ಹಾಕೋಕ್ಕಾಗ್ದೇನೆ ಹೋಗ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡಿರೋನು ರಜತ್. ಬಂದಾಗಿದೆ ಅದು ಯಾವ ಟಾಸ್ಕ್ ಗುರು ಆಡಿದಾನೆ ಅವನು? ಯಾವುದು ಆಡಿಲ್ಲ ಅವನು. ಬರೀ ಬಿಲ್ಡಪ್ ಮಾತುಗಳು. ಅದೇ ಲಾಸ್ಟ್ ಸೀಸನ್ ಹೇಳ್ತಾ ಇದ್ದಾನ, ಎಲ್ಲರೂ ಆಚೆ ಹಾಕಿ ನಾನು ಕಾಲಿಡೋದು ಹೊರಗಡೆಗೆ. ಅದೇ ಬರೀ ಡೈಲಾಗ್ ಕೇಳಿ ನಮಗೂ ಕಿವಿ ತೂತು ಬಿದ್ದೋಗ್ಬಿಟ್ಟೈತೆ. ಆ್ಯಂಡ್ ಇದಾದ್ಮೇಲೆ ರಜತ್ ಹೇಳುವಂಥದ್ದು, ನಾ ಬಂದಿರೋದು ಸೋಲೋ ಆಗಿ ಒಬ್ಬನೇ ಹೊಡೆದಾಕ್ತೀನಿ. ನನಗೆ ಯಾರ್ಯಾರು ಇದನ್ನು ಹಾಕಿದಾರೋ ಅವ್ರನ್ನೆಲ್ಲ ಆಚೆ ಹಾಕಿ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ನಾನು ಹೇಳಿಲ್ವಾ, ಇವನು ಬರೀ ಅದೇ ಹಳೆ ಡೈಲಾಗ್ಗಳು ಹೇಳ್ಕೊಂಡೇ ಮುಂದುವರಿತಿದ್ದಾನೆ ಬಿಟ್ಟರೆ
ಇನ್ನು ಆಟದಲ್ಲಿ ಏನು ಫ್ರೆಶ್ನೆಸ್ ಇಲ್ಲ. ಒಂದೊಂದು ಸ್ಟ್ಯಾಂಡ್ ಒಂದೊಂದು ರೀತಿಲಿ ತಗೊಂತಾನೆ. ಅಶ್ವಿನಿ ಅಂತ ಬಂದರೆ ಸೊ ಯಾರ ವಿರುದ್ಧ ಅವ್ರು ಇರ್ತಾರೆ, ಸೊ ಅವ್ರಿಗೆಲ್ರಿಗೂ ಜೊತೆನೇ ಇರ್ತಾನೆ ಅವನು. ಈಗ ಅಶ್ವಿನಿ ವಿರುದ್ಧ ಚೈತ್ರ ನಿಂತ್ಕೊಂಡ್ರೆ, ಅಶ್ವಿನಿ ವಿರುದ್ಧ ಗಿಲ್ಲಿ ನಿಂತ್ಕೊಂಡ್ರೆ, ಅಶ್ವಿನಿ ವಿರುದ್ಧ ಇನ್ಯಾರೋ ನಿಂತ್ಕೊಂಡ್ರೆ, ಸೊ ಅವರು ಅಶ್ವಿನಿ ಅಪೋಸಿಟೇ ನಿಂತ್ಕೊಳ್ಳೋವಂಥದ್ದು ರಜತ್ ಹೋಗಿ. ಮಾತೆತ್ತಿದ್ರೆ ಸೋಲೋ ಇಂಡಿವಿಜುವಲು ಅಂತಾನೆ, ಬಟ್ ಯಾವಾಗ ನೋಡಿದ್ರು ಚೈತ್ರ ಜೊತೆಗೇನೆ ಅಥವಾ ಚೈತ್ರದ ಸಪೋರ್ಟ್ ಆಗೇ ಇರ್ತಾನೆ. ಗಿಲ್ಲಿ ಜೊತೆಗೇನೆ ನಿಂತ್ಕೊಂಡಿದ್ದಾನೆ ಒಂದು 2 ವಾರದಿಂದ ನೋಡ್ತಾ ಇದ್ರು ಕೂಡ. ಎಲ್ಲೂ ಫೈಟೇ ಕೊಡಲಿಲ್ಲ ಅವನಿಗೆ, ಸೇಫ್ ಝೋನಾಗಿ ಆಡ್ತಿದ್ದಾನೆ ಅಷ್ಟೇ. ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಗಿಲ್ಲಿನ ಇಟ್ಕೊಂಡು ಅಶ್ವಿನಿ ಹೊಡಿಬೇಕು ಅನ್ನೋವಂಥ ಪ್ಲ್ಯಾನಲ್ಲೇ ಇದ್ದಾನೆ ಅವನು. ಇವಾಗ ಗಿಲ್ಲಿನ ಉಲ್ಟಾ ಹೊಡೆದ್ನಲ್ಲ, ಸೊ ಇವಾಗ ಗೊತ್ತಾಗುತ್ತೆ ಗೇಮ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಓಕೆ, ಆ್ಯಂಡ್ ರಜತ್ ಏನು ಹೇಳ್ತಾನಲ್ವಾ, ಸೊ ಎಲ್ಲರೂ ಆಚೆ ಹಾಕಿ, ಅಂದರೆ ನೀರು ಯಾರ್ಯಾರು ನನಗೆ ಹಾಕಿದ್ದಾರೆ ಸೊ ಅವ್ರನ್ನೆಲ್ಲ ಆಚೆ ಹಾಕಿ ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ವಾ. ಈ ಕಡೆಯಿಂದ ಗಿಲ್ಲಿ ಕೂಡ ಅಷ್ಟೇ, ನಾನು ಹೇಳ್ತೀನಣ್ಣ ಈ ಒಣ್ಣನ್ನು ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಡೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಇದು ಚಾಲೆಂಜ್ ಸಖತ್ತಾಗಿದೆ. ಓಕೆ, ಈ ಥರ ಚಾಲೆಂಜ್ ಗಿಲ್ಲಿ ವಿರುದ್ಧ ಮಾಡಿದಂಥವ್ರು ಅಶ್ವಿನಿ ಕೂಡ ಮಾಡಿದರು, ಆಮೇಲೆ ಇನ್ನು ಕೆಲವರೆಲ್ಲ ಮಾಡಿದ್ದಾರೆ. ಬಟ್ ಸೊ ಇವಾಗ ಇವನು ಹೊಸ ಸೇರ್ಪಡೆ, ಸೊ ರಜತ್ ಹೇಳ್ತಿರೋವಂಥದ್ದು, ಸೊ ಇಲ್ಲ ಎಲ್ಲರೂ ಆಚೆ ಹಾಕ್ಬಿಟ್ಟೆ ನಾನು ಆಚೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಕೂಡ ಚಾಲೆಂಜ್ ಮಾಡಿದ್ದಾನೆ. ಸೊ ಗಿಲ್ಲಿನ ತಾಕತ್ತಿದ್ರೆ ಸೋಲಿಸ್ಲಿ ಅಂತ ನಾವು ಕೂಡ ನೋಡ್ತೀವಿ. ಸುಮ್ಮನೆ ಉದ್ರಿ ಶೋಕಿ ಅಂತಾರಲ್ಲ, ಇವನು ರಜತಂದು ಅದೇ ಡೈಲಾಗ್ ಹೊಡ್ಕೊಂಡು ಬಿಗ್ ಬಾಸ್ ಅವ್ರನ್ನ ಇಂಪ್ರೆಸ್ ಮಾಡಿಕೊಂಡು ಅದೇ ಕೆಟ್ಟ ಪದಗಳನ್ನ ಮಾಡ್ಕೊಂಡೇ ಬಿಗ್ ಬಾಸ್ ಮನೆಯಲ್ಲಿ ಇರೋವಂಥದ್ದು ಅವನು. ಇವುಗಳಿಗೆ ಬುದ್ಧಿ ಇಲ್ಲ. ಸುಮ್ಮನೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಲಿಕ್ಕೆ ಒಂದು ನೆಗೆಟಿವ್ ವಿಲನ್ ಕ್ಯಾರೆಕ್ಟರ್ನ ಬಿಗ್ ಬಾಸ್ ಮನೆ ಒಳಗಡೆ ತಂದು ಹಾಕ್ತಿದ್ದಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಮಗೂ ಒಂದು ಡೈಲಾಗ್ಗಳು ಕೇಳಿ, ಇವೆಲ್ಲ ಉದ್ರಿ ಡೈಲಾಗ್ಗಳು. ಓಕೆ, ಉದ್ರಿ ಡೈಲಾಗ್ಗಳೇ, ಇದು ಬಿಟ್ಟರೆ ಇನ್ನೇನೂ ಇಲ್ಲ ಇವು. ಓಕೆ, ಸೊ ನೋಡೋಣ ಏನೇನು ದಬಾಗ್ತಾನೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದಾದಮೇಲೆ ಇನ್ನೊಂದು ಸೀಕ್ರೆಟ್ ರೂಮ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ ಅಂತ ನನಗನ್ಸುತ್ತೆ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದು. ಸೊ ಓಡಾಡ್ತಾ ಇದೆ ಸೊ ಅಪ್ಡೇಟ್ಗಳಾಗಿ. ಸೊ ಅಂದರೆ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು ಸೀಕ್ರೆಟ್ ರೂಮಲ್ಲಿ ಅವರಿಬ್ಬರನ್ನ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ನೋಡಬೇಕು, ಮೇ ಬಿ ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಗೇಮ್ನ ಸೊ ಈ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ, ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರಿಬ್ಬರು ಅದು ಹೆಂಗಿರ್ತಾರೆ ಗುರು ಒಂದೇ ರೂಮಲ್ಲಿ. ರಕ್ಷಿತಾ ಮಾತ್ರ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಒಂದೊಂದು ಸರಿ. ಸೊ ಧ್ರುವಂತ್ ಅವನು ಒಂಥರ ವಿಚಿತ್ರ ಮನುಷ್ಯ. ಸೊ ಹೆಂಗೆ ಒಂದೇ ರೂಮಲ್ಲಿ ಇರ್ತಾರೆ ಅನ್ನೋದು ಕೂಡ ನೋಡಬೇಕು. ಆ್ಯಂಡ್ ಸುಮಾರು ವರ್ಷಗಳಿಂದ ಸೀಕ್ರೆಟ್ ರೂಮ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇರಲಿಲ್ಲ, ಅಗೇನ್ ಇವಾಗ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಲಿಕ್ಕೆ ಯಾವ ರೀತಿಯಲ್ಲಿ ಸೆಟಪ್ ಮಾಡಿರ್ತಾರೆ ಅಂತ. ಆಮೇಲೆ ಮನೆಯವರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು. ಆ್ಯಂಡ್ ಮನೆಯವರು ಆಡ್ತಿರೋದನ್ನು ಸೊ ಇವರಿಬ್ಬರು ಯಾವ ರೀತಿಯಲ್ಲಿ ಅಲ್ಲಿ ಮನೆ ಒಳಗಡೆನೇ ಇರ್ತಾರೆ ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಲಾಸ್ಟ್ ನನಗೆ ಗೊತ್ತಿರೋಂಗೆ ಅಂದರೆ ಪ್ರಥಮ್ ಆ್ಯಂಡ್ ಮಾಳ್ವಿಕ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟಿರೋದು ಬಿಟ್ಟರೆ ಅದಾದಮೇಲೆ ನನಗೆ ನೆನಪಿಲ್ಲ ಸೊ ಯಾರನ್ನ ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರು ಅಂತ. ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮ್ಗೇನು ಅನಿಸುತ್ತೆ? ಸೊ ಈ ಒಂದು ಸೀಕ್ರೆಟ್ ರೂಮ್ ಕಾನ್ಸೆಪ್ಟು ಚೆನ್ನಾಗಿದೆ. ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಬಟ್ ಎಷ್ಟು ದಿನದ ಕಾಲಕ್ಕೆ ಇಡ್ತಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಸೊ ಯಾವ ರೀತಿಯಲ್ಲಿ ಸೆಟಪ್ ಮಾಡಿರ್ತಾರೆ, ಆಮೇಲೆ ಯಾವ ರೀತಿಯಲ್ಲಿ ಅದಕ್ಕೇನೋ ಟಾಸ್ಕ್ ಏನಾದರೂ ಕೊಟ್ಟಿರ್ತಾರಾ ಅಲ್ಲಿ ಒಳಗಡೆ ಇರೋಂಥವ್ರಿಗೆ ಏನು ಕೊಡಲಿಕ್ಕಾಗಲ್ಲ, ಬಿಕಾಸ್ ಒಂದೇ ರೂಮಲ್ಲಿ ಇರೋದ್ರಿಂದ. ಸೊ ಅವ್ರಿಗೇನು ಟಾಸ್ಕ್ ಕೊಡಲಿಕ್ಕಾಗಲ್ಲ. ಜಸ್ಟ್ ಕೂತ್ಕೊಳ್ಳೋದು, ಇದು ಮಾಡೋದು, ಏನಾದರೂ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ಳುವಂಥದ್ದು, ಒಪಿನಿಯನ್ಗಳನ್ನ ಶೇರ್ ಮಾಡೋದು, ಆ ರೀತಿಯಲ್ಲಿ ಮಾತ್ರ ಅವ್ರಿಗೆ ಕೊಡ್ಬೋದು ಬಿಟ್ಟರೆ ಚಟುವಟಿಕೆ. ಸೊ ಫಿಸಿಕಲಾಗಿ ಏನು ಟಾಸ್ಕ್ ಎಲ್ಲ ಅದು ಆ ಥರದ್ದೇನು ಆಡಲಿಕ್ಕೆ ಏನು ಇರಲ್ಲ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಸೀಕ್ರೆಟ್ ಟಾಸ್ಕ್ ಬಗ್ಗೆ? ಆಮೇಲೆ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವ್ರನ್ನೇ ಸೊ ಸೀಕ್ರೆಟ್ ರೂಮ್ಗೆ ಕಳಿಸಿರೋದ್ರ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ರಜತ್ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸೊ ಇಲ್ಲಿ ಗಿಲ್ಲಿ ಮಾಡಿರುವಂಥದ್ದು ಸರಿ ಅಂತ ಅನಿಸುತ್ತಾ, ಏನು ಎತ್ತ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.